ಮೆಡಿಕಲ್ ಸರ್ವಿಸ್ ಇರ್ಲಿಲ್ಲ. ಅಂಡ್ ಮೋರ್ ಓವರ್ ಕುಕ್ಸೋ ಮಾತುಗಳು ಓಕೆ ಈ ತರ ಹೆಂಗೆ ನಿನ್ ಜೀವನದಲ್ಲಿ ಉದಾಹರಣೆ ಆಗಲ್ಲ, ನಿನಗೆ ಈ ಶೋ ಬಿಟ್ರೆ ಬೇರೆ ಏನೂ ಇಲ್ಲ, ಯಾರು ಹೇಳ್ತಿದ್ದು? ಅಕುಲ್ ಬಾಯ್ ಹೇಳ್ತಿರ್ದಿದ್ದು. ಆಮೇಲೆ ಅಕುಲ್ ಬಾಯ್ ಬಿಡಿ, ಅವ್ರಿಗೆ ಕೇಳಿಸೋದೇ ಅವ್ರು ಹೇಳ್ತಾರೆ, ಬಿಕಾಸ್ ಅವರು ಕಿವಿಯಲ್ಲಿ ಒಂದು ಮೈಕ್ ಹಾಕಿರ್ತಾರಲ್ಲ, ಏನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರುತ್ತೆ ಅದನ್ನ ಎಕ್ಸಾಕ್ಟ್ಲಿ ಅವ್ರಿಗೆ ಏನ್ ಹೈಲೈಟಿಂಗ್ ಪಾಯಿಂಟ್ಸ್ ಬರುತ್ತೋ ಅದೇ ಹೇಳ್ತಾರೆ. ಬಟ್ ಹಿಂದೆ ಇರೋರು, ಬ್ಯಾಕ್ ಕ್ಯಾಮ್ರಾ ಇರೋರು, ಅವರು ಹೇಳ್ತಾ ಇರಾರಲ್ಲ, ಮೇ ಬಿ ಅವ್ರು ಹೈಲೈಟಿಂಗ್ ಪಾಯಿಂಟ್ಸ್ ಹೇಳಿದ್ರು ಅಕುಲ್ ಬಾಯ್ ಬಂದ್ಬಿಟ್ಟು ಈ ಪ್ಲೇಸ್ ಅರೌಂಡ್ ವಿತ್ ಹಿಸ್ ವರ್ಡ್ಸ್, ನೋ ಪ್ರಾಬ್ಲಮ್, ಅಬ್ಸಲ್ಯೂಟ್ಲಿ ಫೈನ್, ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ವಿತ್ ದಟ್. ಓಕೆ ಆದರೆ ಈಗ ಸೆಟ್ ಅವ್ರು ಇದ್ದವರು ಸ್ಟಾರ್ಟಿಂಗ್ ಅಲ್ಲಿ ಹೋಗಿ ಮೇಡಮ್ ಬನ್ನಿ ಮೇಡಮ್ ಅಂತೆಲ್ಲ ಮರ್ಯಾದೆ ಕೊಡ್ತಾ ಇದ್ರು. ಓಕೆ ಹಂಗೆ ಹೋಗ್ತಾ 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 ನೀನೇನ್ ಸತ್ ಹೆಣ ತರ ನಡ್ಕೊಂಡ್ ಬರ್ತಾ ಇದೀಯಾ, ಇಲ್ಲಾಂದ್ರೆ ಬಾಯ್ ಮುಚ್ಕೊಂಡು ನಿಲ್ಲಕ್ಕಾಗಲ್ವಾ ಅಲ್ಲಿ ಲೈನ್ ಅಲ್ಲಿ, ಏನ್ ಹಂಗ್ ಮಾತಾಡ್ತಾ ಇದೀರಾ? ಸೊ ಮರ್ಯಾದೆ ಕಡಿಮೆ ಆಗ್ತಾ ಆಗ್ತಾ ಸೆಟ್ ಅಲ್ಲಿ ಇದ್ದವರು ಕರೆಕ್ಟ್ ಸೆಟ್ ಅಲ್ಲಿ ಏನಕ್ಕೆ ಅದು ಆತ ಸ್ಟಾರ್ಟಿಂಗ್ ಐ ಫೀಲ್ ಲೈಕ್ ಜಸ್ಟ್ ಬಿಕಾಸ್ ನಾವೇನು ಮಾತಾಡ್ತಾ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಅಡ್ವಾಂಟೇಜ್ ತಗೊಳ್ತಾ ಇದಾರೆ ಅನ್ಸುತ್ತೆ. ಬಟ್ ನನಗೆ ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದ್, ನನಗ್ ಮಾತ್ರ ಅಲ್ಲ ಯಾರಿಗಾದ್ರೂ ಇರ್ಲಿ, ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದ್ರೆ ದಟ್ ಇಸ್ ಹೈ ಪ್ರಯಾರಿಟಿ ಎಲ್ಲಾರ್ಗು ಅಲ್ವಾ. ಈಗ ಸುಮ್ನೆ ನನ್ ಯಾರಂತಾನೆ ಗೊತ್ತಿಲ್ಲ ಅವ್ರಿಗೆ ಸುಮ್ನೆ ನಾನ್ ಬಂದ್ಬಿಟ್ಟು ಏನೋ ನೀನು ಯಾರೋ ನೀನು ಅಂದ್ರೆ ಸುಮ್ನೆ ಇರ್ತಾನ ಅಲ್ವಾ, ರಪ್ ಅಂತ ಒಂದ್ ಕೊಡ್ತಾನೆ ಮಖಕ್ಕೆ ಅಲ್ವಾ. ಸೊ ದಟ್ ಇಸ್ ದ ಸೇಮ್ ಥಿಂಗ್ ವಿಚ್ ಹ್ಯಾಪನ್. ಮರ್ಯಾದೆ ಇಲ್ಲ, ಅಂಡ್ ಮೋರ್ ಓವರ್ ಕುಕ್ಸೋ ಮಾತುಗಳು, ಅಂಡ್ ಆನ್ ಟಾಪ್ ಆಫ್ ಇಟ್ ಫಸ್ಟ್ ಆಫ್ ಆಲ್ ಮೆಡಿಕಲ್ ಸೇಫ್ಟಿ, ಇದ್ ಮೂರಿಂದ್ರಾನೆ ಐ ಜಸ್ಟ್ ಕೇಮ್ ಔಟ್ ಆಫ್ ದ ಶೋ.